ಸುಧಾಕರ್ಗೆ ನೀನು ಗೆಲ್ತೀಯ ಅಂತ ಧೈರ್ಯ ಹೇಳಿದ ಯಡಿಯೂರಪ್ಪ ನಾಳೆ ಎಚ್ಡಿಕೆ ನಿವಾಸದಲ್ಲಿ ಮೈತ್ರಿ ಒಕ್ಕಲಿಗ ನಾಯಕರಿಗೆ ಬಾಡೂಟ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ರಾಘವೇಂದ್ರ ಹಾಗೂ ಈಶ್ವರಪ್ಪ. ಕೆಆರ್ ಮಾರ್ಕೆಟ್ನಲ್ಲಿ ಖಾಕಿಯ ಅಂಧ ದರ್ಬಾರ್. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಾಜಿ ಸಿಎಂ ಯಡಿಯೂರಪ್ಪ ಅವರ ಆಶೀರ್ವಾದ ನನ್ನ ಮೇಲಿದೆ. ಯಡಿಯೂರಪ್ಪ ಕೂಡ ಒಂದು ದಿನ ಬಂದು ಪ್ರಚಾರ ಮಾಡುವುದಾಗಿ ಹೇಳಿದ್ದಾರೆ ಅಂತ ಚಿಕ್ಕಬಳ್ಳಾಪುರ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಯಡಿಯೂರಪ್ಪ ಅವರು ನೀನು ಗೆಲ್ತೀಯ ಅಂತ ಧೈರ್ಯದ ಮಾತುಗಳನ್ನಾಡಿದ್ದಾರೆ. ವಿಕಸಿತ ಭಾರತದಂತೆ ವಿಕಸಿತ ಚಿಕ್ಕಬಳ್ಳಾಪುರ ಮಾಡುವುದೇ ನನ್ನ ಗುರಿ. ಚಿಕ್ಕಬಳ್ಳಾಪುರಕ್ಕೆ ಪಕ್ಷ ಪ್ರಣಾಳಿಕೆಯ ಜೊತೆಗೆ ಪ್ರತ್ಯೇಕ ಪ್ರಣಾಳಿಕೆ ನಾನು ಕೊಡ್ತೀನಿ. ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡೋದು ನನ್ನ ವಿಷನ್. ಕಾಂಗ್ರೆಸ್ ಆಡಳಿತ ನೋಡಿ ಜನ ಸಾಕಾಗಿ ಹೋಗಿದ್ದಾರೆ. ಎದುರಾಳಿಯ ಬಗ್ಗೆ ನನಗೆ ಆತಂಕ ಇಲ್ಲ. ಜನರು ಕೈ ಹಿಡಿಯುವಂತಹ ಭರವಸೆ ಇದೆ ಅಂದ್ರು. ಇನ್ನು ಇದೇ ವೇಳೆ ಮಾಜಿ ಸಿಎಂ ಯಡಿಯೂರಪ್ಪ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಭೇಟಿಯಾಗಿ ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರಿದ್ರು. ಮುಂದಿನ 5 ವರ್ಷ ವಿಕಸಿತ ಭಾರತ ಆಗಬೇಕು, ನಮ್ಮೆಲ್ಲರ ಭವಿಷ್ಯ, ನಮ್ಮೆಲ್ಲರ ಬದುಕು ಹಸಿನಾಗಬೇಕು ಅನ್ನುವಂಥದ್ದು ಜನರ ಒಂದು ಭಾವನೆ. ನಾನು ಈಗಾಗಲೇ ಒಂದು ಮ್ಯಾನಿಫೆಸ್ಟೋನ ನಾನೇ ತರ್ತೇನೆ. ಬಹಳ ದೊಡ್ಡ ವಿಷನ್ ಇದೆ, ಅದನ್ನ ಪ್ರಕಟಿಸ್ತೀನಿ. ಅದರಂತೆನೆ ಅದೇ ನನಗೆ ಭಗವದ್ಗೀತಾ. ವಿಕಸಿತ ಭಾರತ ಹೇಗೋ ವಿಕಸಿತ ಚಿಕ್ಕಬಳ್ಳಾಪುರ ಮಾಡೋದೇ ನನ್ನ ಹಂಬಲ, ನನ್ನ ಗುರಿ. ರಾಜಕೀಯ ವಿರೋಧಿಗಳು ಈ ರೀತಿಯಲ್ಲಿ ನಾನು ಭಾವಿಸಲ್ಲ. ಇವತ್ತು ನನ್ನ ಜನರ ಸಮಸ್ಯೆಗಳೇ ನನ್ನ ವಿರೋಧಿಗಳು. ಆ ಸಮಸ್ಯೆಗಳ ಪರಿಹಾರನ ಕಂಡುಹಿಡಿಲಿಕ್ಕೇನೆ ನಾನು ಇವತ್ತು ರಾಜಕಾರಣದ ಕ್ಷೇತ್ರದಲ್ಲಿದ್ದೇನೆ. ಬಿಟ್ಟರೆ ನನಗೆ ವೈಯಕ್ತಿಕವಾಗಿ ಯಾರ ಮೇಲೂ ನನಗೆ ವಿರೋಧ ಇಲ್ಲ. ನಾಳೆ ಬಿಡದಿ ತೋಟದ ಮನೆಯಲ್ಲಿ ಮೈತ್ರಿ ಮಂಡ್ಯ ಅಭ್ಯರ್ಥಿ ಕುಮಾರಸ್ವಾಮಿ ಹೊಸ ತೊಡಕು ಸಂಭ್ರಮಾಚರಣೆ ಮಾಡಲಿದ್ದಾರೆ. ಜೆಡಿಎಸ್ ಬಿಜೆಪಿ ಸಮ್ಮಿಲನಗೊಂಡು ಈ ಹೊಸ ವರ್ಷಾಚರಣೆಯನ್ನು ಆಚರಿಸುತ್ತೆ. ಬಿಜೆಪಿ ಜೆಡಿಎಸ್ ಒಕ್ಕಲಿಗ ನಾಯಕರಿಗೆ ಬಾಡೂಟ ಏರ್ಪಡಿಸಿರುವ ಕುಮಾರಸ್ವಾಮಿ ಮಂಡ್ಯ ಭಾಗದ ಪ್ರಮುಖ ನಾಯಕರಿಗೂ ಹಬ್ಬಕ್ಕೆ ಆಹ್ವಾನಿಸಿದರು. ಬೆಳಗ್ಗೆ 8:30ಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಡಲಿರುವ ಒಕ್ಕಲಿಗ ನಾಯಕರು ನಂತರ ಬಿಡದಿ ತೋಟದ ಮನೆಗೆ ತೆರಳಿ ಹೊಸ ತೊಡಕಿನ ಸಂಭ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಶಿವಮೊಗ್ಗದಲ್ಲಿ ಆರ್ಎಸ್ಎಸ್ ಯುಗಾದಿ ಉತ್ಸವ ಆಯೋಜನೆ ಮಾಡಿದೆ. ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಮತ್ತು ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಅವರು ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಚ್ಚರಿ ಮೂಡಿಸಿದ್ದಾರೆ. ಇಬ್ಬರು ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾದರೂ ಬಿವೈ ರಾಘವೇಂದ್ರ ಕೆಎಸ್ ಈಶ್ವರಪ್ಪ ಪರಸ್ಪರ ಎದುರಾಗಲಿಲ್ಲ. ಸಂಸದ ರಾಘವೇಂದ್ರ ಒಂದು ಬದಿಯಲ್ಲಿ ಕೂತ್ರೆ ಮತ್ತೊಂದು ಬದಿಯಲ್ಲಿ ಈಶ್ವರಪ್ಪ ಆಸೀನರಾಗಿದ್ರು. ಕಾರ್ಯಕ್ರಮದ ಬಳಿಕ ಆರ್ಎಸ್ಎಸ್ ಮುಖಂಡರು ಕಾರ್ಯಕರ್ತರು ಶುಭಾಶಯ ವಿನಿಮಯ ಮಾಡಿಕೊಂಡ್ರು, ಬೇವು ಬೆಲ್ಲ ಹಂಚಿದ್ರು. ಈ ಸಂದರ್ಭದಲ್ಲಿ ರಾಘವೇಂದ್ರ ಮತ್ತು ಈಶ್ವರಪ್ಪ ದೂರವೇ ಉಳಿದು ಕಾರ್ಯಕ್ರಮದಿಂದ ಮರಳಿದ್ರು. ಸಂಸದ ನಾಯಕನಾಗಿ ಅಲ್ಲ, ಸ್ವಯಂ ಸೇವಕನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ 400 ಸ್ಥಾನ ಗೆಲ್ಲುವ ಗುರಿ ಇಟ್ಕೊಂಡಿದೆ ಅಂದ್ರು. ಕೆಎಸ್ ಈಶ್ವರಪ್ಪ ಮಾತಾಡಿ, ಹಿಂದೂ ಸಮಾಜಕ್ಕೆ ಯುಗಾದಿ ಹಬ್ಬ ವಿಶೇಷವಾದ ಹಬ್ಬ. ಎಲ್ಲ ಹಿಂದೂಗಳು ಒಂದಾಗಬೇಕು ಅನ್ನೋ ಸ್ಫೂರ್ತಿ ಕೊಡುವ ಹಬ್ಬ. ಯುಗಾದಿ ಉತ್ಸವದಲ್ಲಿ ಸ್ವಯಂ ಸೇವಕನಾಗಿ ಪಾಲ್ಗೊಂಡಿದ್ದೀನಿ ಅಂದ್ರು. ಗೌರವಾನ್ವಿತ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ NDA 400+ ಭಾರತೀಯ ಜನತಾ ಪಕ್ಷ 370+ ಈ ಒಂದು ಗುರಿಯನ್ನು ಇಟ್ಕೊಂಡು ನಮ್ಮ ಕಾರ್ಯಕರ್ತರು ಸ್ವಯಂ ಸೇವಕರು ಇವತ್ತು ರಾಷ್ಟ್ರಾದ್ಯಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜನ್ಮ ತಾಳಿದ್ದೇನೆ ಯುಗಾದಿ ದಿನ. ಈ ಯುಗಾದಿ ಇಡೀ ದೇಶದ ಹಿಂದೂ ಸಮಾಜಕ್ಕೆ ಒಂದು ರೀತಿಯ ವಿಶೇಷವಾದ ಹಬ್ಬ. ಈ ಹಬ್ಬ ಎಲ್ಲ ಹಿಂದೂಗಳು ಕೂಡ ಒಂದಾಗಬೇಕು ಅಂತ ಸ್ಫೂರ್ತಿ ಕೊಡುವಂತ ಹಬ್ಬ ಇದು. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಯುಗಾದಿ ಉತ್ಸವಕ್ಕೆ ಒಬ್ಬ ಸ್ವಯಂ ಸೇವಕನಾಗಿ ತುಂಬಾ ಸಂತೋಷದಿಂದ ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಧಾನಿ ಬೆಂಗಳೂರಿನಲ್ಲಿ ಬಿರು ಬಿಸಿಲು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಇಂಥ ಬಿಸಿಲಲ್ಲೂ ತಮ್ಮ ಜೀವನ ನಡೆಸೋದಕ್ಕೆ ಬೀದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ. ಇನ್ನು ನಮ್ಮ ಟ್ರಾಫಿಕ್ ಪೊಲೀಸರು ಸಹ ಬಿಸಿಲು ಮಳೆ ಎನ್ನದೆ ಶ್ರಮ ವಹಿಸ್ತಾರೆ. ಆದರೆ ಕೆಆರ್ ಮಾರ್ಕೆಟ್ನಲ್ಲಿ ಪೊಲೀಸರು ತಳ್ಳುವ ಬಂಡಿ ಮೇಲೆ ಸೀಬೆಹಣ್ಣು ಮಾರ್ತಾ ಇದ್ದ ಹಿರಿಯ ವ್ಯಾಪಾರಿಯನ್ನ ತಳ್ಳುವ ಗಾಡಿಯನ್ನ ತಳ್ಳಿ ಸೊಪ್ಪಿನ ಚೀಲವನ್ನ ನೆಲಕ್ಕೆ ಚೆಲ್ಲಿದ್ದಾರೆ. ಈ ರೀತಿ ಪೊಲೀಸ್ ದೌರ್ಜನ್ಯ ಮಾಡೋದು ತುಂಬಾನೇ ತಪ್ಪು. ಬೀದಿ ಬದಿ ವ್ಯಾಪಾರಿಗಳು ಕಾನೂನಿನ ಪ್ರಕಾರ ಭಾರತ ದೇಶದ ಪ್ರಜೆ. ಪ್ರತಿ ಪ್ರಜೆಗೆ ಬೀದಿಯಲ್ಲಿ ವ್ಯಾಪಾರ ಮಾಡುವ ಹಕ್ಕಿದೆ. ಟ್ರಾಫಿಕ್ ಪೊಲೀಸರಿಗೆ ಏನಾದರೂ ಸಮಸ್ಯೆ ಇದ್ರೆ ಸಂಬಂಧಪಟ್ಟ ಬಿಬಿಎಂಪಿ ಅಧಿಕಾರಿಗಳಿಗೆ ತಿಳಿಸಬೇಕು. ಅದನ್ನ ಬಿಟ್ಟು ಈ ರೀತಿ ದೌರ್ಜನ್ಯ ತಪ್ಪು. ಬಿಬಿಎಂಪಿ ಪ್ರತಿ ವಲಯದಲ್ಲೂ ಪಟ್ಟಣ ವ್ಯಾಪಾರ ಸಮಿತಿ ಇರುತ್ತೆ. ಬೀದಿ ವ್ಯಾಪಾರದಿಂದ ಸಮಸ್ಯೆ ಆದರೆ ಜಂಟಿ ಆಯುಕ್ತರ ಗಮನಕ್ಕೆ ತರಬೇಕು. ಅದನ್ನು ಬಿಟ್ಟು ಈ ರೀತಿ ದೌರ್ಜನ್ಯ ಅಕ್ಷಮ್ಯ ಅಂತ ಜಿಲ್ಲಾ ಬೀದಿ ಬದಿ ವ್ಯಾಪಾರಿ ಸಂಘದ ಒಕ್ಕೂಟ ಆಕ್ರೋಶ ಹೊರಹಾಕಿದೆ. ಬೆಳಿಗ್ಗೆ ಕೆಆರ್ ಮಾರ್ಕೆಟ್ ಅಲ್ಲಿ ಪೊಲೀಸರು ಬೀದಿ ವ್ಯಾಪಾರಿಗಳ ಗಾಡಿಗಳೆಲ್ಲ ತಂದ್ಬಿಟ್ಟು ಅವರು ಸರ್ಫ್ನೆಲ್ಲ ಚೆಲ್ಲಿದ್ದಾರೆ ಅಂತ ಕೇಳಿಪಟ್ಟಿದ್ದೀವಿ. ಈ ರೀತಿ ಪೊಲೀಸ್ ದೌರ್ಜನ್ಯ ಮಾಡೋದು ತುಂಬಾ ತಪ್ಪು. ಬೀದಿ ವ್ಯಾಪಾರಿಗಳ ಕಾನೂನು ಪ್ರಕಾರ ಭಾರತ ದೇಶದ ಪ್ರತಿ ಪ್ರಜೆಗೆ ಬೀದಿಲಿ ವ್ಯಾಪಾರ ಮಾಡೋ ಹಕ್ಕಿದೆ. ಟ್ರಾಫಿಕ್ ಪೊಲೀಸರಿಗೆ ಏನಾದರೂ ಸಮಸ್ಯೆ ಇದ್ದರೆ ಅವ್ರು ಸಂಬಂಧಪಟ್ಟ ಬಿಬಿಎಂಪಿ ಅಧಿಕಾರಿಗಳಿಗೆ ಹೇಳಬೇಕೇ ಹೊರತು ಈ ರೀತಿ ಬೀದಿ ವ್ಯಾಪಾರಿಗಳು ಸರಕು ಚೆಲ್ಲೋದು ತುಂಬ ಕೆಟ್ಟದು. ನಮ್ಮ ಸಂವಿಧಾನ ಎಲ್ಲರಿಗೂ ಘನತೆಯ ಭರವಸೆ ಕೊಟ್ಟಿದೆ. ಬೀದಿ ವ್ಯಾಪಾರಿಗಳ ಕಾನೂನು ಪ್ರಕಾರ ನೋಟಿಸ್ ಕೊಡದೆ ಯಾರನ್ನೂ ಎಚ್ಚಬಾರ್ದು. ಏನಾದರೂ ಸಮಸ್ಯೆ ಇದ್ದರೆ ಅವ್ರಿಗೆ ನೋಟಿಸ್ ಕೊಡಬೇಕು.
ಅಯ್ಯೋ ಏನ್ ಬಿಸಿಲು ಗುರು, ಬಿಸಿಲ ಬೇಗೆಯಿಂದ ಜನ ಮನೆಯಿಂದ ಹೊರಗೆ ಬರುವುದಕ್ಕೆ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲೆಡೆ ಬಿಸಿಲಿನ ಜಳ ನೆತ್ತಿ ಸುಡ್ತಾ ಇದೆ. ಬಿಸಿಲಿನ ಬೇಗೆಯಿಂದ ಸುಧಾರಿಸಿಕೊಳ್ಳೋಕೆ ಜನ ಪರದಾಡ್ತಿದ್ದಾರೆ. ಈ ಮಧ್ಯೆ ತಿರುಪತಿ ಬೆಟ್ಟದಲ್ಲೂ ಭಕ್ತರು ಬಿಸಿಲಿನ ತಾಪಕ್ಕೆ ತತ್ತರಿಸಿದ್ದಾರೆ. ಕ್ಷೇತ್ರದ ಆವರಣದಲ್ಲಿ ಬರಿಗಾಲಲ್ಲಿ ಓಡಾಡೋಕೆ ಆಗದೆ ಕಷ್ಟಪಡ್ತಿದ್ದಾರೆ. ಈ ಮಧ್ಯೆ ತಂಪು ಬಣ್ಣ ಕೆಲವೆಡೆ ಹಾಕದೆ ಇರೋದ್ರಿಂದ ಭಕ್ತರು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಕೆಲ ಭಕ್ತರು ಸೂರ್ಯನ ಶಾಖದಿಂದ ಪಾರಾಗೋಕೆ ಕಾಲಿಗೆ ಗೋಣಿ, ಸೆಣಬಿನ ಚೀಲಗಳನ್ನು ಸುತ್ತಿಕೊಂಡು ಓಡಾಡ್ತಾ ಇದ್ದು ಎಲ್ಲೆಡೆ ವಿಡಿಯೋ ವೈರಲ್ ಆಗಿದೆ. ಬೆಂಗಳೂರಿನಲ್ಲಿ ಬೇಸಿಗೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. 36ರಿಂದ 37 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆಯಾಗ್ತಾ ಇದೆ. ಬಿಸಿಲಿನ ತಾಪದಿಂದ ರಾಜಧಾನಿಯಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು ಸಹ ಹೆಚ್ಚಾಗ್ತಾ ಇವೆ. ಅದರಲ್ಲೂ ಕಾಲರಾ ಅಂತಹ ಮಹಾಮಾರಿ ಭೀತಿ ಹೆಚ್ಚಾಗಿದೆ. ಕಾಲರಾ ತಡೆಗಾಗಿ ಬಿಬಿಎಂಪಿ ಆರೋಗ್ಯ ವಿಭಾಗ ಅಲರ್ಟ್ ಆಗಿದೆ. ನಗರದಲ್ಲಿರುವ ಹಾಸ್ಟೆಲ್, ಹೋಟೆಲ್, ಕಾಲೇಜ್ ಸೇರಿದಂತೆ ಹಲವು ಕಡೆ ನಿಗಾ ವಹಿಸಲು ಸೂಚಿಸಿದ್ದು ಬಿಬಿಎಂಪಿ ಬೆಂಗಳೂರಿಗರಿಗೆ ಹೊಸ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ. ಹಾಸ್ಟೆಲ್ ಅಡುಗೆ ಕೋಣೆಗಳ ಸ್ವಚ್ಛತೆ ಪರಿಶೀಲನೆ, ಆಹಾರ ಪದಾರ್ಥ, ನೀರಿನ ಪರೀಕ್ಷೆ, ಟ್ಯಾಂಕರ್ಗಳ ನೀರನ್ನು ಪರೀಕ್ಷಿಸಿ ಕ್ಲೋರಿನೇಷನ್ ಮಾಡುವುದು, ಕತ್ತರಿಸಿದ ಹಣ್ಣು, ತೆರೆದಿಟ್ಟ ಪದಾರ್ಥಗಳ ಮಾರಾಟ ನಿಷೇಧ, ಸ್ಥಳೀಯ ಹೋಟೆಲ್ಗಳ ಅಂಗಡಿಗಳ ತಪಾಸಣೆ, ಹೋಟೆಲ್ ಮಾಲೀಕರು ಬಿಸಿ ನೀರು ಸರಬರಾಜು, ಜಾತ್ರೆ, ರಥೋತ್ಸವ, ದರ್ಗಾ, ಊರು ಹಬ್ಬಗಳ ಮೇಲೆ ನಿಗಾ, ಸಾಂಕ್ರಾಮಿಕ ಕಾಯಿಲೆ ಹರಡದಂತೆ ಎಚ್ಚರ ವಹಿಸುವುದು, ಕುಡಿಯುವ ನೀರು ಪೈಪ್ಲೈನ್ ಸೋರಿಕೆ ಪರಿಶೀಲನೆಗೆ ತಿಳಿಸಿದೆ. ಈ ಮೂಲಕ ಕಾಲರಾ ತಡೆಗೆ ಪಾಲಿಕೆ ಮಹತ್ವದ ಹೆಜ್ಜೆ ಇಟ್ಟಿದೆ. ನಿಮ್ಮ ಹೊರಗಡೆ ಏನಾದರೂ ನೀವು ನೀರು ಕುಡಿತಾ ಇದ್ದರೆ ಅದರದ್ದು ಕ್ವಾಲಿಟಿ ಬಗ್ಗೆ ನೀವು ಯಾವ ಥರದ ಇನ್ಶೂರ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಾವು ಎಲ್ಲ ನಮ್ಮ ರೆಸ್ಟೋರೆಂಟ್ಸ್ ಆ್ಯಂಡ್ ಆಲ್ ಅದರ್ ಏನು ಫುಡ್ ಈಟ್ರೀಸ್ ಏನಿದೆ ಅವರಿಗೆ ಕೂಡ ನಾವು ಒಂದು ಅಡ್ವೈಸ್ ಇಶ್ಯೂ ಮಾಡಿದ್ದೀವಿ. ಪ್ರತಿ ವರ್ಷ ಯುಗಾದಿ ಅಮಾವಾಸ್ಯೆಯಂದು ಧಾರವಾಡದ ಹನುಮನಕೊಪ್ಪ ಗ್ರಾಮಸ್ಥರು ಮಾಡ್ಕೊಂಡು ಬಂದಿರುವ ಬೊಂಬೆ ಭವಿಷ್ಯ ಹೊರಬಿದ್ದಿದೆ. ರಾಜಕೀಯ, ಮಳೆ, ಬೆಳೆಯ ಭವಿಷ್ಯ, ಪ್ರಸಕ್ತ ವರ್ಷ ಹೇಗಿದೆ ಅನ್ನೋದರ ಬಗ್ಗೆ ಬೊಂಬೆ ಭವಿಷ್ಯ ನುಡಿದಿದೆ. ಪ್ರಸಕ್ತ ವರ್ಷ ಯಾವ ರಾಜಕೀಯದ ಬೊಂಬೆಗೂ ಪೆಟ್ಟಾಗಿಲ್ಲ. ಇದು ರಾಜಕೀಯದ ಯಾವ ಬದಲಾವಣೆಯನ್ನು ಕೂಡ ತೋರಿಸಿಲ್ಲ. ಮುಂದಿನ ವರ್ಷದವರೆಗೂ ಕೇಂದ್ರ ಹಾಗೂ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬದಲಾವಣೆ ಆಗೋದಿಲ್ಲ ಅನ್ನೋ ಮುನ್ಸೂಚನೆ ಕೊಟ್ಟಿದೆ. ಪ್ರಸಕ್ತ ವರ್ಷ ಮುಂಗಾರು ಮಳೆ ಅಲ್ಪ ಪ್ರಮಾಣದಲ್ಲಾದ್ರೆ ಹಿಂಗಾರು ಮಳೆಯ ಕೊರತೆ ಆಗುವ ಲಕ್ಷಣ ಇದೆ. ಬೆಳೆಗಳಿಗೆ ಉತ್ತಮ ಬೆಲೆ ಸಿಗಲಿದೆ. ಜೊತೆಗೆ ಎಲ್ಲೂ ಅನ್ನದ ಕೊರತೆ ಆಗೋದಿಲ್ಲ ಅಂತ ಬೊಂಬೆಗಳು ಭವಿಷ್ಯವನ್ನು ನುಡಿದಿದೆ.